ಓಕೆ, ಒಂದು 10 ನಿಮಿಷಗಳ ಕಾಲ ಸಭಾಪಾಲಕರು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯದ ಕಡೆ ನಾವು ಹೋಗುವವರಾಗಿರೋಣ. ನಾನು ವಾಕ್ಯ ಮಾತಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಒಂದು 10 ನಿಮಿಷ. ಹಲ್ಲೆಲೂಯಾ. ನೀವು ಇದ್ದೀರಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇದ್ದೀರಾ? ಹಲ್ಲೆಲೂಯಾ. ಇಲ್ಲೇ ಇರೋರು ಒಂದು ಹಲ್ಲೆಲೂಯಾ ಹೇಳಿ. ಇಲ್ಲೇ ಇದ್ದೀರಾ? ಓಕೆ, ಮತ್ತಾಯನ ಬರೆದಂತ ಸುವಾರ್ತೆ ಅದರ 28ನೇ ಅಧ್ಯಾಯ ಅದರ 7ನೇ ವಚನ ಹೀಗೆ ನಾವು ಅಲ್ಲಿ ನೋಡ್ತೇವೆ. ಆಗ ಸರಿ ಓದಿ ಹೇಳ್ತೀನಿ. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಸಾಕು. ಹಲ್ಲೆಲೂಯಾ. ಇಲ್ಲಿ ಏನಾಯ್ತು ಅಂದ್ರೆ ಮಹಾಭೂಕಂಪ ಉಂಟಾಯಿತು. ಸಬ್ಬತ್ ದಿನದಲ್ಲಿ ಅಂದ್ರೆ ಆ ಸ್ತ್ರೀ ಬರೋದಕ್ಕಿಂತ ಮುಂಚೆ ಅಥವಾ ಬರಬೇಕಾದ್ರೆ ಅಲ್ಲಿ ನಡೆದಂತ ಘಟನೆ ಏನು ಅಂತಂದ್ರೆ ಮಹಾಭೂಕಂಪ ಉಂಟಾಯ್ತಂತ. ಅಂದ್ರೆ ಮಹಾಭೂಕಂಪ ಉಂಟಾದ ನಂತರ ಅಲ್ಲಿ ದೇವದೂತರು ಬಂದೇನ್ ಮಾಡ್ತಾರೆ, ಬಂಡೆಯ ಕಲ್ಲನ್ನ ಸರಿಸ್ತಾ ಇದ್ದಾರೆ. ನಮ್ಮ ವಿಷಯದ ಯೇಸುಸ್ವಾಮಿ ಏನಾಗಿದ್ದಾರೆ, ಪುನರುತ್ಥಾನನಾಗಿ ಎದ್ದು ಬಂದಿದ್ದಾರೆ. ಆ ವಿಷಯದ ಕುರಿತಾಗಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಇಷ್ಟು ಜನರು ಹೇಳ್ತಾರೆ. ಹೇಳ್ಬೇಕಾದ್ರೆ ಇಲ್ಲಿ ಒಂದು ವಿಷಯ ನಾವು ನೋಡ್ಬೇಕಾದ್ರೆ ಆ ಭೂಕಂಪ ಯಾಕಾಯ್ತು, ಏತಿಕಾಯ್ತು ಅಂತ ನೀವೇನಾದ್ರು ಕೇಳಿದ್ರೆ ಯೇಸುಸ್ವಾಮಿ ಪುನರುತ್ಥಾನದ ಕಾರಣ ಏನಾಯ್ತಂತೆ, ಭೂಕಂಪ ಆಯ್ತು. ಯಾರು ಹೇಳ್ತಾರೆ, ಆರ್ಕಿಯಾಲಜಿಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ವೇದ ಪಂಡಿತರು ಅಥವಾ ಈ ಭೂಗರ್ಭ ಶಾಸ್ತ್ರ ಅಂತ ಹೇಳ್ತಾರಲ್ಲ, ಅದನ್ನ ಚರ್ಚೆ ಮಾಡುವಂತ ವ್ಯಕ್ತಿಗಳು ಹೇಳ್ತಾರೆ, ಯೇಸುಸ್ವಾಮಿಯನ್ನ ಮಲಗಿಸಿದಂತ ಆ ಸ್ಥಳ ಅದರ ಕೆಳಭಾಗದಲ್ಲಿ ನೋಡ್ಬೇಕಾದ್ರೆ ಬಂಡೆಗೊಂದು ಸೀಳ್ ಬಿಟ್ಟಿತ್ತಂತೆ. ಏನ್ ಸೀಳ್ ಬಿಟ್ಟಿತ್ತು? ಆ ಬಂಡೆ ಏನಾಗಿತ್ತು, ಸೀಳ್ ಬಿಟ್ಟಿತ್ತು. ಯಹೂದ ಕುಲದಲ್ಲಿ ಅಂದ್ರೆ ಆ ಕಾಲದಲ್ಲಿ ಬಂಡೆನ ಕೊರಿತಾ ಇದ್ರು. ಏನ್ ಮಾಡ್ತಾ ಇದ್ರು? ಬಂಡೆನ ಕೊರೆದು ಸಮಾಧಿ ಮಾಡ್ತಾ ಇದ್ರು. ಮಣ್ಣಲ್ಲಿ ಈಗ ಮಣ್ಣಲ್ಲಿ ಹೂತಾಕ್ತಾರೆ, ಆಗ ಮಣ್ಣಲ್ಲ, ಬಂಡೆಗಳನ್ನ ಕೊರೆದು ಬೆಟ್ಟಗಳಲ್ಲಿ ಹತ್ತಿ ಆ ಬಂಡೆಗಳನ್ನ ಕೊರೆದು ಅಲ್ಲಿ ಸಮಾಧಿ ಮಾಡ್ತಾ ಇದ್ರು. ಅದಕ್ಕೆ ಒಂದು ದೊಡ್ಡ ಬಂಡೆ, ಯೇಸುಸ್ವಾಮಿಯ ಸಮಾಧಿಗೆ ಮುಚ್ಚಲ್ಪಟ್ಟಂತ ಬಂಡೆಯ ಎಷ್ಟು ತೂಕ ಇರ್ಬೋದು ಹೇಳ್ತೀರಾ? ಎಷ್ಟು ತೂಕ ಇರ್ಬೋದು? 13.8 ಟನ್, ಅಂದ್ರೆ 13,800 kg ಇತ್ತಂತೆ. ಎಷ್ಟು? 13,800 kg ತೂಕ ಇರುವಂತ ಕಲ್ಲನ್ನ ಉರುಳಿಸಿದ್ದಾರೆ. ಉರುಳಿಸಿರ್ಬೇಕಾದ್ರೆ ಅದನ್ನ ಯಾರು ವ್ಯಕ್ತಿ ತೆಗೆಯಕ್ಕಾಗೋದಿಲ್ಲ. ತಳ್ಳಿದ್ದಾರೆ ಅಂದ್ರೆ ಬೇರೆ, ಉರುಳಿಸಿದ್ದಾರೆ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 20-30 ಜನ ಆದ್ರೂ ಬೇಕಾಗಿರುತ್ತೆ ಅಲ್ವಾ? ಉರುಳಿಸಿದ್ರೆ ಮುಚ್ಚಲ್ಪಟ್ಟಿದೆ. ಮುಚ್ಚಲ್ಪಟ್ಟಿದ್ದಕ್ಕೆ ಅದಕ್ಕೆ ಏನ್ ಮಾಡಿದ್ದಾರೆ, ಸೀಲ್ ಹಾಕಿದ್ದಾರೆ. ರೋಮಾಪುರದ ಒಂದು ಮುದ್ರೆನ ಹಾಕಿಟ್ಟಿದ್ದಾರೆ. ಕಾವಲ್ಗಾರರು ಇರಿಸಿದ್ದಾರೆ. ಸತ್ತಂತ ಮನುಷ್ಯನಿಗೆ ಕಾವಲ್ಗಾರನ ಇರಿಸಿರೋದನ್ನೆಲ್ಲಾದ್ರೂ ಕೇಳಿದೀರಾ? ಯಾರು ಕಾವಲ್ ಇರಿಸ್ತಾರೆ? ಕೈದಿಗಳಿಗೆ ಕಾವಲ್ ಇರಿಸ್ತಾರೆ ಅಲ್ವಾ? ಸೆರೆಮನೆಯಲ್ಲಿ ಇರುವಂತ ಕೈದಿಗೆ ಕಾವಲ್ ಇರ್ತಾನೆ. ಪೇತ್ರನ ಸೆರೆಮನೆಗೆ ಹಾಕಿದ್ರು, ಅಲ್ಲಿ ನೋಡ್ತೇವೆ ಕಾವಲ್ಗಾರರಿದ್ರು. ಪೌಲ ಸೀಲರನ್ನ ಸೆರೆಮನೆಗೆ ಹಾಕಿದ್ರು, ನೋಡ್ತೇವೆ ಕಾವಲ್ಗಾರರಿದ್ರು. ಹೌದಾ? ಆದ್ರೆ ಯೇಸುಸ್ವಾಮಿ ಸತ್ತು ಊಣಲ್ಪಟ್ಟಿರುವಂತ ಸ್ಥಳದಲ್ಲಿ ಕಾವಲ್ಗಾರರಿದ್ದಾರೆ. ಇರ್ಬೇಕಾಗಿತ್ತ ಅಲ್ಲಿ ಕಾವಲ್ಗಾರರು? ಇಲ್ಲ. ಯಾಕಂದ್ರೆ ಯೇಸುಸ್ವಾಮಿ ಹೇಳಿದ್ರು, ನಾನು ಏನ್ ಮಾಡ್ತೀನಿ, ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನು ನಾನು ಕೊಡ್ತೇನೆ, ನನ್ನಷ್ಟಕ್ಕೆ ನಾನು ತಿರ್ಗಾ ಅದನ್ನ ಹಿಂಪಡಿತೇನೆ. ನಾನು ಈ ಆಲಯವನ್ನ ಕೆಡಿಸಿ 3 ದಿನದಲ್ಲಿ ನಾನು ಇದನ್ನ ಕಟ್ತೇನೆ. ಇವೆಲ್ಲ ಮಾತುಗಳು ಯೋಧರಿಗೆ ಏನಾಯ್ತು ಇದೆ, ಸದುಕಾಯರ್ಗು ಪರಿಸರ ಮನಸ್ಸಲ್ಲಿದೆ. ಅದಕ್ಕೆ ಯೋಚನೆ ಮಾಡಿದ್ರು, ಶಿಷ್ಯರು ಏನಾದ್ರೂ ಬಂಡೆ ಸರಿಸಿ ಯೇಸುಸ್ವಾಮಿ ಶವನ ಎತ್ಕೊಂಡು ಹೋಗ್ಬಿಟ್ರೆ ಅವ್ರು ಆಡಿದ ಮಾತು ಇವ್ರು ಮಾಡಿದ ಕೆಲ್ಸಕ್ಕೂ ಇನ್ನೂ ದೊಡ್ಡ ದೂಷಣೆ ಆಗೋಗುತ್ತೆ. ಮತ್ತೆ 25ನೇ ವರ್ಷ ನೀವು ಅದೇ ಓದ್ಕೊಂಡ್ ಬಂದ್ರೆ ಅಲ್ಲಿ ಹೇಳ್ತಾರೆ, ಈ ವಿಷಯ ಈಗ ಆಗ್ಬಾರ್ದು ಅಂತ ಹೇಳಿ ಪರಿಸಾಯರು ಸದುಕಾಯರೆಲ್ಲ ಯೋಚನೆ ಮಾಡಿ ಒಂದು ಆಲೋಚನೆ ಸಂಘ ಇಟ್ಟು ಯೋಚನೆ ಮಾಡಿ ಬಂಡೆನ ಉರುಳಿಸಿ ಅದಕ್ಕೆ ಕಾವಲ್ಗಾರರಿಗೆ. ನಮ್ಮ ವಿಷಯ ಏನಂದ್ರೆ ಯೇಸುಸ್ವಾಮಿ ಪುನರುತ್ಥಾನರಾದ್ರೂ ಪುನರುತ್ಥಾನರಾಗಿದ್ಕೆ ಬಂಡೆ ಸರಿಯಲ್ಪಟ್ಟಿಲ್ಲ. ಪುನರುತ್ಥಾನರಾಗಿದ್ಕೆ ಬಂಡೆ ಸರಿಯಲ್ಪಟ್ಟಿಲ್ಲ. ಯಾಕಂದ್ರೆ ನೀವು ಯೇಸುಸ್ವಾಮಿ ಪುನರುತ್ಥಾನ ಆದ ಮೇಲೆ ಒಂದು ಸಂಗತಿ ನೀವು ಯೋಚನೆ ಮಾಡಬಹುದು. ಶಿಷ್ಯರೆಲ್ಲ ಭಯ ಹಿಡಿದು ಕೂತಿರ್ತಾರೆ, ಬಾಗ್ಲಾಕಿ ಕೂತಿರ್ತಾರೆ. ವಾಕ್ಯ ಹೇಳುತ್ತೆ, ಅವರ ಮಧ್ಯದಲ್ಲಿ ಯೇಸು ಬಂದನು. ಯಾರು ಬಂದ್ರಂತೆ? ಅವರ ಮಧ್ಯದಲ್ಲಿ ಯೇಸು ಬಂದ್ರು. ಬಾಗ್ಲ ಹಾಕಿದ್ದಾರೆ, ಯಾರು ಬಾಗಿಲು ತಟ್ಟಲಿಲ್ಲ. ಗೋಡೆ ಇದೆ, ಅವರೆಲ್ಲೋ ಮೇಲಂತಸ್ತಿನಲ್ಲಿ ಇದ್ದಾರೆ, ಎಲ್ಲೋ
ಕೆಳವ ಇದ್ರಲ್ಲಿಲ್ಲ, ಒಂದು ಮೇಲ್ ಸ್ಥಳದಲ್ಲಿದ್ದಾರೆ. ಯೇಸು ಅಲ್ಲಿ ಅವ್ರಿಗೆ ಪ್ರತ್ಯಕ್ಷ ಮಾಡಿದ್ರು. ಯೇಸು ಸ್ವಾಮಿಯ ಬಾಗಿಲು ತಟ್ಟಲಿಲ್ಲ, ಗೋಡೆ ಇದೆ, ಗೋಡೆಯಿಂದ ಯೇಸು ಸ್ವಾಮಿ ಏನಾದ್ರು ಹಾಗೆ ಬಂದ್ರು. ಪುನರುತ್ತರರಾಗಿ ಗೋಡೆ ಇದ್ದಂತ ಇದನ್ನೇ ದೇವ್ರು ದಾಟ್ಕೊಂಡು ಬರ್ಬೇಕಾದ್ರೆ ಬಂಡೆ ಹಾಗೆ ಮುಚ್ಚಿದ್ರು ಆಚೆ ಬರೋದು ದೇವ್ರ ಕಷ್ಟನಾ ದೇವ್ರಿಗೆ? ಬಂಡೆ ಸರಿಯಲ್ಪಟ್ಟದ್ದು ದೇವರು ಪುನರುತ್ತನಾಗಿದ್ದಾನೆ ಅಂತ ತಿಳಿಸೋದಕ್ಕಲ್ಲ, ನಮಗೊಂದು ನಿರೀಕ್ಷೆ ದೇವರು ಎದ್ದು ಬಂದಿದ್ದಾನೆ ಅಂತ ಹೇಳಿ ನಾವು ನೋಡ್ಬೇಕಲ್ವಾ. ಯೇಸುಸ್ವಾಮಿ ಪುನರುತ್ತನ ಆಗಿದ್ದಾನೆ, ಬಂಡೆ ಮುಚ್ಚ ಇದೆ ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗಲ್ಲ. ನಮ್ಮ ನಂಬಿಕೆ ಅದು ನಮ್ಮ ವಿಶ್ವಾಸ ಹೆಚ್ಚಿಸಲ್ಪಡೋದಕ್ಕೋಸ್ಕರ ಆ ಬಂಡೆಯನ್ನ ದೇವದೂತನು ಬಂದು ಏನ್ ಮಾಡ್ತಾ ಇದ್ದಾರೆ, ಸರಿಸಿದ ನಂತರನೇ ಅಲ್ಲಿ ಇದ್ದಂತ ಮಗ್ದಲ ಮರಿಯಳಿಗೆ ದೇವದೂತ ಹೇಳ್ತಾನೆ, ಬಂದು ನೋಡು, ಅಲ್ಲಿ ಇಲ್ಲ ಆತನು, ಇಲ್ಲಿ ಇಲ್ಲ, ಆತನೇನಾಗಿದ್ದಾನೆ, ಎದ್ದಿದ್ದಾನೆ. ಹಾಗಾದ್ರೆ ಬಂಡೆ ಸರಿಯಲ್ಪಟ್ಟದ್ದು ನನ್ನ ನಂಬಿಕೆ ಹೆಚ್ಚಿಸುವುದಕ್ಕೋಸ್ಕರ. ಹಲ್ಲೆಲೂಯಾ. ನಿನಗೂ ನನಗೂ ನಿರೀಕ್ಷೆನ ಉಂಟು ಮಾಡೋದಕ್ಕೋಸ್ಕರ ಬಂಡೆ ಸರಿಯಲ್ಪಟ್ಟದ್ದು. ಹೋಗೋಣ ವಾಕ್ಯಕ್ಕೆ. ಯೋಹಾನನ ಬರೆದಂತ ಸುವಾರ್ತ 20ನೇ ಅಧ್ಯಾಯ. ಯೋಹಾನನ ಬರೆದಂತ ಸುವಾರ್ತ 20ನೇ ಅಧ್ಯಾಯ ಅದರ 1-2. ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಆಕೆ ಸೀಮೋನ ಪೇತ್ರನ ಬಳಿಗೂ ಯೇಸುವಿಗೆ ಪ್ರಿಯನಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು ಅವರಿಗೆ, ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲವೆಂದು ಹೇಳಿದಳು. ಸೀಮೋನ ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು ಆತನ ತಲೆಯ ಮೇಲಿದ್ದ ಕೈಪವಾಡವು ಆ ನಾರು ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ಸಾಕು. ಹಲ್ಲೆಲೂಯಾ. ಇಲ್ಲಿ ವಿಷಯ ಏನಂದ್ರೆ ಯೇಸು ಸ್ವಾಮಿ ಏನಾಗಿದ್ದಾರೆ, ಜೀವಂತವಾಗಿ ಎದ್ದಿದ್ದಾರೆ. ಮರಿಯಳಿಗೆ ಗೊತ್ತಿಲ್ಲ ಅವರೆಲ್ಲೋ ಇಟ್ಟಿದ್ದಾರೆ ಅಂತ ಹೇಳಿ ಆಕೆ ನೆನೆಸಿ ಮತ್ತೆ ಪೇತ್ರನ ಬಳಿ ಹೋಗಿ ಹೇಳ್ತಾರೆ. ಪೇತ್ರ ಬರ್ತಾ ಇದ್ದಾನೆ. ಪೇತ್ರ ಯೋಹಾನ ಪ್ರೀತಿಯ ಶಿಷ್ಯ ಅಂದ್ರೆ ಯೋಹಾನ ಅಂತ ನಾವು ನೆನೆಸೋಣ. ಬರ್ತಾ ಇದಾರೆ, ನೋಡ್ತಾ ಇದಾರೆ. ಯೇಸು ಸ್ವಾಮಿ ಮೇಲೆ ಹಾಕಿದಂತ ಬಟ್ಟೆ ಅಲ್ಲಿ ಇದೆ. ಯೇಸು ಸ್ವಾಮಿ ಮಕ್ಕದ ಮೇಲೆ ಒಂದು ಬಟ್ಟೆ ಹಾಕಿದ್ರು, ಕೈ ಪಾವಡ, ಒಂದು ನ್ಯಾಪ್ಕಿನ್. ಕೆಲವರು ನ್ಯಾಪ್ಕಿನ್ ಅಂತಾರೆ, ಕೆಲವರು ಕರ್ಚಿಫ್ ಅಂತಾರೆ. ಓಕೆ. ಹಾಗಾದ್ರೆ ಯೇಸು ಸ್ವಾಮಿ ಮೇಲೊಂದು ಮುಖದ ಮೇಲೊಂದು ಕೈ ಪಾವಡ ಹಾಕಿದ್ರೆ ಅಲ್ಲಿ ಸ್ಪಷ್ಟವಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಅದನ್ನ ಏನ್ ಮಾಡಿದ್ರಂತೆ, ಮಡಚಿ ಅಥವಾ ಸುತ್ತಿ ಒಂದು ಮೂಲೆಯಲ್ಲಿ ಇಟ್ಟಿದ್ರು. ಹಲ್ಲೆಲೂಯಾ. ಯೋಧಿರ ಒಂದು ಪದ್ಧತಿ ಇದೆ, ಒಬ್ಬೊಬ್ಬರ ಪದ್ಧತಿ ಒಂದೊಂದ್ ತರ ಇದೆ. ಊಟದಲ್ಲಿ ಕೂತ ಮೇಲೆ ಒಂದು ಕರ್ಚಿಫ್ನ ಒಂದು ರೀತಿ ಮಾಡಿಸ್ತಾರೆ, ಕೈ ಒರೆಸುವಂತ ಪದ್ಧತಿ ಇದೆ. ಅದನ್ನ ಒರೆಸಿ ಒಂದು ಕಡೆ ಮಡಚಿ ಇಡ್ತಾರೆ. ಒಂದು ಕಡೆ ಇಟ್ರೆ ಅದೊಂದ್ರ ಅರ್ಥ, ಇನ್ನು ಸ್ವಾಮಿ ಬರ್ತಾರೆ ಊಟ ಮಾಡ್ತಾರೆ ಅಂತ. ಇನ್ನು ಊಟ ಆಗಿಲ್ಲ ಅಂತ. ಇನ್ನೊಂದ್ ತರ ಮಡಚಿಟ್ರೆ ಇಲ್ಲ, ಹೊರಗಡೆ ಯಜಮಾನ ಹೋಗಿದ್ದಾನೆ ಬರ್ತಾನೆ ಅಂತ. ತಟ್ಟೆ ಎತ್ತೋ ಅಧಿಕಾರ ಆಳಿಗಿಲ್ಲ, ಅವ್ರು ಬಂದು ಕೂತು ನಂತರ ಊಟ ಮಾಡ್ತಾರೆ ಅಂತ. ಒಂದೊಂದು ಅದನ್ನ ಮಡ್ಚಬೇಕಾದ್ರೆ ಒಂದೊಂದು ಪದ್ಧತಿ ಇದೆ. ಹಾಗೆ ಇಲ್ಲಿ ನೋಡ್ಬೇಕಾದ್ರೆ ಪೇತ್ರ ಅದನ್ನ ನೋಡ್ತಾ ಇದ್ದಾನೆ, ಅದನ್ನ ಸುತ್ತಿ ಇಟ್ಟಿದಾರಂತೆ. ಸುತ್ತಿ ಏನ್ ಮಾಡಿದ್ರೆ, ಯೇಸು ಸ್ವಾಮಿ ಒಂದು ಮೇಲೆ ಹಾಕಿದಂತ ಬಟ್ಟೆ ಒಂದು ಕಡೆ ಬಿದ್ದಿದೆ, ಇನ್ನೊಂದು ಬಟ್ಟೆ ಒಂದು ಕಡೆ ಇದೆ. ಈಗ ತೆಗೆದುಕೊಂಡು ಹೋಗುವಂತ ವ್ಯಕ್ತಿ ಎಲ್ಲಾನು ಒಂದು ಮೂಲೆಗೆ ಹಾಕಿ ಹೋಗ್ತಾರೆ ಅಲ್ವಾ. ನಾವು ಶರ್ಟ್ ಒಂದ್ ಕಡೆ, ಪ್ಯಾಂಟ್ ಒಂದ್ ಕಡೆ ಹಾಕ್ತಿವ, ತೆಗ್ದು ಎಲ್ಲ ಒಂದ್ ಕಡೆ ಹಾಕ್ತಿವಿ, ಒಂದೇ ಕಡೆ ಹಾಕ್ತಿವಿ. ಅರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಒಂದು ಬಟ್ಟೆ ಯೇಸು ಸ್ವಾಮಿಯಲ್ಲಿ ಒದಿಸಿದಂತ ಬಟ್ಟೆ ಒಂದು ಕಡೆ ಬಿದ್ದಿದೆ, ಆದ್ರೆ ತನ್ನ ಮುಖದ ಮೇಲೆ ಇದ್ದಂತಹ ಬಟ್ಟೆ ಮಡಚಿಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಪುನರುತ್ಥಾನನಾಗಿ ಎದ್ದು ಬಂದು ಅಲ್ಲಿ ಏನ್ ಮಾಡ್ತಾ ಇದಾರೆ, ತನ್ನ ಮೇಲಿದ್ದಂತ ಅದನ್ನ ವಸ್ತ್ರವನ್ನು ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನ್ನ ನೋಡೋದಕ್ಕೆ ನಮ್ಗೆ ಅಸಾಧ್ಯ ಅಂತ ಹೇಳೋದಕ್ಕೆ ನಾವು ಆಸ್ಪದವಿಲ್ಲದೆ ಆತನ ನೋಡೋದಕ್ಕೆ ನಮಗೆ ದೇವರೇನ್ ಮಾಡಿದ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನೀವು ನಂತರ ಹಾಗೆ ಓದ್ಬೇಕಾದ್ರೆ ಅಲ್ಲಿ 17ನೇ ವಚನ ಹೀಗೆ ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಮರಿಯಳಿಗೆ ಹೇಳ್ತಾರೆ, ನನ್ನನ್ನು ಹಿಡಿಯಬೇಡ, ಯಾಕೆಂದ್ರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನಾನು ನನ್ನ ತಂದೆಯು ನಿಮ್ಮ ತಂದೆಯು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವನಿಗೆ ಹೇಳು ಅಂದನು. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೇವೆ, ಯೇಸು ಪ್ರಪ್ರಥಮ ಬಾರಿಗೆ ಶಿಷ್ಯರನ್ನ ನೋಡಿ ನನ್ನ ಸಹೋದರರು ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಇಡೀ
ಸುವಾರ್ತೆ ಓದ್ಕೊಂಡು ಬನ್ನಿ. ಇಲ್ಲಿ ಮಾತ್ರ ಯೇಸುಸ್ವಾಮಿ ಹೇಳ್ತಾರೆ, ನನ್ನ ಸಹೋದರರಿಗೆ ನೀನು ಹೋಗಿ ತಿಳಿಸು. ಏನಂತ? ನನ್ನ ದೇವರು ನಿಮ್ಮ ದೇವರು. ಹಲ್ಲೆಲೂಯ. ಯಾರಂತೆ? ನನ್ನ ದೇವರು ನಿಮ್ಮ ದೇವರು. ಇಲ್ಲಿಯವರೆಗೂ ಅವರು ನಿಮ್ಮ ದೇವರು ಅಂತ ಅಲ್ಲಿ ಹೇಳಿರ್ಲಿಲ್ಲ. ಇಲ್ಲಿಯವರೆಗೂ ದೇವರು ಅಂತ ಇತ್ತು ಅಷ್ಟೇ, ನಿಮ್ಮ ದೇವರು ಇರಲಿಲ್ಲ. ನನ್ನ ದೇವರು ನಿಮ್ಮ ದೇವರು ಆಗಿರುವ ಬಳಿಗೆ ನಾನು ಹೋಗಿ ಬರ್ತೇನೆ ಅಂತ ಹೇಳಿ ನೀನು ಹೇಳು. ಹಲ್ಲೆಲೂಯ. ಇವತ್ತು ನಮಗೆ ಯೇಸು ಸ್ವಾಮಿಯ ಮುಖಾಂತರ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ. ಹಲ್ಲೆಲೂಯ. ಯೇಸುವಿಗೆ ನಾವು ಮಕ್ಕಳಾಗಿದ್ದೇವೆ. ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಎದ್ದು ಬಂದಾಯ್ತು, ಅವರು ಭಯಭ್ರಾಂತರಾಗಿದ್ದಾರೆ. ಮುಂದೆ ಹೋಗೋಣ. 20ನೇ ವಚನ, 20 ಅಲ್ಲಿ ಹೀಗೆ ನೋಡ್ತಾರೆ, ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳ ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ರಿಂದ ಸಂತೋಷ ಪಟ್ಟರು. ಯೇಸು ಸ್ವಾಮಿ ಬಂದಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಗದರಿಸ್ಬೇಕಾಗಿತ್ತು. ಏನ್ ಮಾಡ್ಬೇಕಾಗಿತ್ತು? ಗದರಿಸ್ಬೇಕಾಗಿತ್ತ ಅಥವಾ ಸಮಾಧಾನ ಆಗ್ಲಿ ಅಂತ ಹೇಳ್ಬೇಕಾಗಿತ್ತ? ಯೇಸು ಸ್ವಾಮಿ ಮುಂಚೆನೆ ಹೇಳಿದ್ದಾರೆ. ವಾಕ್ಯ ಈಗ ಓದಿದ್ವಿ, ಯೋಹಾನನ ಪತ್ರಿಕೆಯಲ್ಲೆಲ್ಲ ಸುವಾರ್ತೆಯಲ್ಲಿ ಓದ್ಕೊಂಡು ಬಂದ್ವಿ. ನಾನೇ ಪುನರುತ್ಥಾನವು, ನಾನೇ ಜೀವವು, ನನ್ನ ಹೊರತು ತಂದೆ ಬಳಿಗೆ ಯಾರು ಬರೋದಕ್ಕಾಗೋದಿಲ್ಲ, ನನ್ನನ್ನು ನಂಬುವವನು ಎಂದಿಗೂ ಸಾಯೋದಿಲ್ಲ. ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ? ತನ್ನ ಮರಣದ ಮುಂಚೆನೆ ಶಿಷ್ಯರಿಗೆ ಮೂರ್ ಸಾರಿ ಹೇಳ್ಕೊಂಡ್ ಬರ್ತಾ ಇದಾರೆ. ಹೇಳ್ಕೊಂಡ್ ಬಂದ್ಮೇಲೆ ಅವ್ರಿಗೆ ಅದರ ಅರಿವು ಇರಬೇಕಾ ಇರಬಾರ್ದ? ಇರ್ಬೇಕಲ್ವಾ? ಅರೆ ಲೋಕದಲ್ಲಿ ವಾಕ್ಯ ಹೇಳ್ತಾ, ಅವ್ರಿಗೆ ವಾಕ್ಯ ವೇದದ ಅರಿವು ಇಲ್ಲದ ಕಾರಣ ಇವರು ಅದನ್ನ ಗ್ರಹಿಸ್ಲಿಲ್ಲ ಅಂತ ಹೇಳಿ ವಾಕ್ಯ ಹೇಳುತ್ತೆ. ಸ್ವಾಮಿ ಬಂದಲ್ಲಿ ಗದರಿಸ್ತಾ ಇಲ್ಲ, ಅವರನ್ನ ಬೈತಾ ಇಲ್ಲ, ಅವರನ್ನ ಏನ್ ಮಾಡ್ತಾರೆ? ದಂಡಿಸ್ತಾ ಇಲ್ಲ. ಅವ್ರಿಗೆ ಹೇಳ್ತಾರೆ ಸಮಾಧಾನವಾಗ್ಲಿ. ಹಲ್ಲೆಲೂಯ. ಸಮಾಧಾನವಾಗ್ಲಿ ಅಂತ ಹೇಳಿದ ಕೂಡಲೇ ಅವ್ರಿಗೆ ಏನಾಯ್ತಂತೆ? ಸಂತೋಷ ಆಯ್ತು. ಯೇಸು ಸ್ವಾಮಿ ಬಂದ್ಬಿಟ್ರಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ಬಂದ್ರಲ್ಲ ಅಂತ ಅವ್ರಿಗೊಂದು ಸಂತೋಷ. ಅಲ್ಲಿ ಯಾರಾದ್ರೂ ಕೇಳಿರ್ಬೋದು, ಸ್ವಾಮಿ ನೀನ್ ಎದ್ದಿದ್ಯಲ್ಲ, ಇಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ಯಾಕೆ ಬಂದಿದೆ? ಬಾ ಪರಿಸರ ಬಳಿ ಹೋಗೋಣ, ನೀನ್ ಎದ್ದಿದ್ಯಾ ಅಂತ ಹೇಳಿ ಅವ್ರಿಗೆ ತೋರ್ಸೋಣ. ಬಾ ರೋಡಲ್ಲಿ ಒಂದೇ ಒಂದು ವಾಕಿಂಗ್ ಹೋಗೋಣ. ಹೋದ್ ಕೂಡ್ಲೆ ದೇವ್ರು ಎದ್ದಿದ್ದಾರೆ ಅಂತ ಯಾರಿಗೆ? ಎಲ್ರಿಗೂ ಗೊತ್ತಾಗ್ಲಿ. ನೀನ್ ಹೇಳಿದ ಮಾತು ನಿಜ ಅಂತ ಹೇಳೋರಿಗೆ ಅರಿವಾಗ್ಲಿ, ಬಾ ಅಂತ ಶಿಷ್ಯರು ಹೇಳಿರ್ಬೋದು. ಆದ್ರೆ ಯೇಸು ಸ್ವಾಮಿ ಅವ್ರು ಯಾವ ಮಾತಿಗೆ ಕಿವಿ ಕೊಡದೆ ಅವರ ಮಧ್ಯದಲ್ಲಿದ್ದು ಅವರನ್ನ ಸಂತೈಸ್ತಾ ಇದ್ದಾರೆ. ಹಲ್ಲೆಲೂಯ. ಅಲ್ಲಿ ವಾಕ್ಯ ನಾವು ಮುಂದೆ ನೋಡ್ತೇವೆ. ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡ್ತೇನೆ. ಹಲ್ಲೆಲೂಯ. ಈ ಬೆಳಗಿನ ಜಾವದಲ್ಲಿ ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಏನಂದ್ರೆ, ದೇವರು ತನ್ನ ಮಗನನ್ನ ಹೇಗೆ ಕಳಿಸಿಕೊಟ್ರೋ ತಂದೆ ಯೇಸು ಸ್ವಾಮಿ ನಮ್ಮನ್ನ ಹಾಗೆ ಕಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯ. ಹೇಗೆ ಯೇಸು ಸ್ವಾಮಿ ಸತ್ತು ಪುನರುತ್ತನಾಗಿ ಎದ್ದು ಬಂದ್ರು ಆ ವಿಷಯವನ್ನ ಸಾರುವುದಕ್ಕೆ ದೇವರು ನಮ್ಮನ್ನ ನೇಮಿಸಿದ್ದಾರೆ. ಹಲ್ಲೆಲೂಯ. ನಮ್ಮನ್ನ ಕರೆದಿದ್ದಾರೆ. ಆತನ ಪುನರುತ್ಥಾನದಿಂದ ನಾವು ಜೀವವನ್ನ ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯ. ಈ ವಿಷಯವಾಗಿ ಪೌಲ ಒಂದು ಮಾತನ್ನ ಹೇಳ್ತಾನೆ. 1 ಕೊರಿಂಥ 15ನೇ ಅಧ್ಯಾಯ ಅದರ 14ನೇ ವಚನ ಹೀಗೆ ನೋಡ್ತೇವೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 15ನೇ ಅಧ್ಯಾಯ 14ನೇ ವಚನ. 1 ಕೊರಿಂಥ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಉರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಉರುಳಿಲ್ಲದ್ದು. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು. ಹಲ್ಲೆಲೂಯ. ಇಲ್ಲಿ ಪೌಲನು ಹೇಳುವಂತ ಮಾತನ್ನ ನೀವು ಯಾರಾದ್ರೂ ಗಮನಿಸಿ ಮನೆಗೆ ಹೋಗಿ ನೋಡ್ರಿ. ಕ್ರಿಸ್ತನು ಎದ್ದು ಬರಲಿಲ್ಲವಾದ್ರೆ ನಮ್ಮ ಪ್ರಸಂಗವು ಉರುಳಿಲ್ಲದ್ದು. ಕ್ರಿಸ್ತನ ಮರಣ ಮಾತ್ರವೇ ನಮಗೆ ಪ್ರಾಮುಖ್ಯವಾದದ್ದು ಅಲ್ಲ, ಕ್ರಿಸ್ತನ ಪುನರುತ್ಥಾನವು ಅಷ್ಟೇ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯ. ಕ್ರಿಸ್ತನು ಮರಣವನ್ನ ಹೇಗೆ ಸಹಿಸಿಕೊಂಡ್ರು, ಹೇಗೆ ನಮ್ಮ ಬಾಧೆಯನ್ನ, ನಮ್ಮ ಪಾಪವನ್ನ, ನಮ್ಮ ಶಾಪವನ್ನ, ನಮ್ಮ ಎಲ್ಲವನ್ನ ಆತನು ಸಹಿಸಿಕೊಂಡು ಪುನರುತ್ಥಾನನಾಗಿ ಎದ್ದು ಬರುವುದಕ್ಕೆ ಆತನ ಮರಣವನ್ನ ಹೊಂದಿದ್ರು, ಹಾಗೆ ಇಲ್ಲಿ ಪುನರುತ್ಥಾನವಾಗದೆ ಹೋಗಿದ್ರೆ, ಬರೀ ಸತ್ತು ಹೋಗಿದ್ರೆ ನಮ್ಗೆ ಯಾವ ಅವಶ್ಯಕತೆ ಇರ್ತಾರೆ? ನಮ್ಮ ನಂಬಿಕೆ ಇಲ್ಲ, ನಮ್ಮ ಪ್ರಸಂಗ ಉರುಳು, ಇಲ್ಲಿ ಸಭೆ ಕೂಡಿರೋದು ವ್ಯರ್ಥ. ಹಲ್ಲೆಲೂಯ. ಆದಿಯಲ್ಲಿ ಅಪೊಸ್ತಲರು ಮಾಡಿದ ಎಲ್ಲಾ ಸೇವೆ ಏನಾಗಿರ್ತಿತ್ತು? ವ್ಯರ್ಥವಾಗ್ತಿತ್ತು. ಸತ್ತವರಲ್ಲಿ ಸತ್ತು ಹೋದ ವ್ಯಕ್ತಿಯ ಕುರಿತಾಗಿ ಏನನ್ನ ಹೇಳ್ತೀರಿ?
ಆದ್ರೆ ಅವರು ಸತ್ತವರಲ್ಲೇ ಸತ್ತು ಹೋಗದೆ ಸತ್ತವರ ಒಳಗಿಂದ ಎದ್ದು ಜೀವಿತನಾಗಿ ಬಂದಂತ ಕಾರಣ ಇವತ್ತು ನಾವು ಆತನ ಮರಣದ ಕುರಿತಾಗಿ ನಿಮ್ಮ ಬಳಿ ಮಾತನಾಡ್ತಾ ಇದ್ದೇವೆ. ಆತನ ಪುನರುತ್ಥಾನದ ಕುರಿತಾಗಿ ನಿಮ್ಮ ಬಳಿಯಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ. ನಮ್ಗೊಂದು ನಂಬಿಕೆ ಇದೆ, ಯೇಸು ಸ್ವಾಮಿ ಮತ್ತೆ ಬರುತ್ತಾರೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದ್ರೆ ಸತ್ತು ಎದ್ದು ಪುನರುತ್ಥಾನನಾಗಿ ತನ್ನ ತಂದೆಯ ಬಲಭಾಗದಲ್ಲಿ ಏನಾಗಿದ್ದಾರಂತೆ, ಆಸನಾರೂಢರಾಗಿದ್ದಾರೆ. ಹಲ್ಲೆಲೂಯಾ. ಈಗ ನಮಗೊಂದು ನಿರೀಕ್ಷೆ ಏನು ಅಂದ್ರೆ, ನಮಗೊಂದು ನಂಬಿಕೆ ಏನು ಅಂದ್ರೆ, ನಾವು ಸಾಯ್ತೀವಿ, ನಮಗೂ ಪುನರುತ್ಥಾನ ಇದೆ, ನಾವು ಎದ್ದ ನಂತರ ದೇವರ ಬಲಭಾಗದಲ್ಲಿ ಹೋಗ್ತೇವೆ. ಹಲ್ಲೆಲೂಯಾ. ನ್ಯಾಯ ತೀರ್ಪನ್ನ ನಾವು ಜಯಿಸಿದ್ರೆ, ನ್ಯಾಯ ತೀರ್ಪನ್ನ ನಾವು ಹಿಕ್ಕಿ ಮುಂದೆ ಹೋದ್ರೆ ನಮಗೂ ನಿರೀಕ್ಷೆ ಇದೆ, ನಾವು ಈ ಸ್ವಾಮಿ ಸಂಗಡ ಜೀವಿಸ್ತೀವಿ. ಹಲ್ಲೆಲೂಯಾ. ಅದಕ್ಕೆ ಪೌಲ ಹೇಳ್ತಾನೆ, ಯೇಸು ಸ್ವಾಮಿ ಸತ್ತವರಲ್ಲೇ ಸತ್ತು ಹೋಗಿದ್ರೆ ನಮ್ಮ ನಂಬಿಕೆ ಅಥವಾ ನಮ್ಮ ಪ್ರಸಂಗ ಅದು ಉರುಳಿಲ್ಲದ್ದು. ಹಲ್ಲೆಲೂಯಾ. ತಲೆ ಇಲ್ಲದೆ ಬುಡ ಇಲ್ಲದೆ ಇರುವಂತ ಮಾತಾಗಿ ಹೋಗುತ್ತೆ. ಇವತ್ತು ನಾವು ಪ್ರಸಂಗ ಮಾಡುತ್ತಿರುವಂತದ್ದು, ನಾವು ಮಾತನಾಡುತ್ತಿರುವಂತ ಮಾತು ಏನಂದ್ರೆ, ಕ್ರಿಸ್ತನ ನಮಗಾಗಿ ಸತ್ತು ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಇದು ನಂಬತಕ್ಕ ಮಾತಾಗಿದೆ. ಇದರ ಧೈರ್ಯಗೆಡುವಂಥದ್ದು ಏನೂ ಇಲ್ಲ. ಇದರಲ್ಲಿ ಅಪನಂಬಿಕೆ ಉಳ್ಳಂತ ಅಥವಾ ಅನುಮಾನಾಸ್ಪದವಾದಂತ ವಿಷಯಗಳಲ್ಲಿ ಏನೂ ಇಲ್ಲ. ಅದಕ್ಕೆ ಪೌಲ ಹೇಳ್ತಾನೆ, ಆತನು ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಅವ್ರು ಎದ್ದು ಬಂದ ಮೇಲೆ ಅವರಿಗೆ ಇರುವಂತಹ ಕಾರ್ಯಗಳನ್ನೇ ನಾವು ನಡೆಸಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತೆ. ಈ ವಾಕ್ಯವನ್ನು ನಿಲ್ಲಿಸ್ತಾನೆ, ಅಲ್ಲಿ ನೋಡೋಣ. ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶನಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಸಾಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಹೇಗೆಂದ್ರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನ ಹೊಂದಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪುನರುತ್ಥಾನಾಗಿ ಎದ್ದು ಬಂದ್ರು ಸಂತೋಷದ ವಿಷಯವೇ, ಆದ್ರೆ ನೀನು ಆತನ ಮರಣದಲ್ಲಿ ಪುನರುತ್ಥಾನ ಆಗಿದ್ಯಾ, ಅದರ ಪ್ರಕಾರ ಜೀವಿಸ್ತಿದ್ಯಾ ಅನ್ನೋದೇ ನಮ್ಮ ವಿಷಯ. ಹಲ್ಲೆಲೂಯಾ. ಇವತ್ತು ನಾನು ನೀವು ಆತನ ಪುನರುತ್ಥಾನದಲ್ಲಿ ನಾವು ಭಾಗವಹಿಸ್ಬೇಕಂದ್ರೆ ಮರಣದಲ್ಲಿ ಪಾಲುಗಾರರಾಗಬೇಕು. ಹಲ್ಲೆಲೂಯಾ. ಆತನ ಮರಣದಲ್ಲಿ ಪಾಲುಗಾರರಾಗೋದು ಅಂದ್ರೆ ನಾವು ಈ ಪಾಪದ ಜೀವಿತಕ್ಕೆ ಸಾಯಬೇಕು, ನಾವು ಪಾಪಕ್ಕೆ ಸಾಯಬೇಕು. ಪೌಲನು ಹೇಳುವ ಪ್ರಕಾರ ಆ ಗಲಾತ್ಯದಲ್ಲಿ ಹೇಳ್ತಾನೆ, ನಾವು ಈ ಇಂತಿಂತ ಕಾರ್ಯಗಳನ್ನ ಬಿಟ್ಟು ಆತ್ಮನ ಕಾರ್ಯಗಳನ್ನ ಧರಿಸಿಕೊಳ್ಬೇಕು ಅಂತ ಹೇಳ್ತಾನೆ. ಆ ವಾಕ್ಯಗಳನ್ನ ನಾವು ಅನುಸರಿಸಬೇಕು. ನಾವು ಪ್ರೀತಿ, ದಮೆ, ಕ್ಷಮೆ ಇವುಗಳನ್ನ ನಾವು ಧರಿಸಿಕೊಳ್ಬೇಕು. ನಾವು ಸೌಮ್ಯ ಭಾವದಿಂದ ಇರಬೇಕು. ಈ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಮಾಡಿದ್ರೆ ಲೋಕಕ್ಕೆ ನಾವು ಸತ್ತವರಂತೆ ಇರ್ತೀವಿ. ಹಲ್ಲೆಲೂಯಾ. ಗಲಾತ್ಯದಲ್ಲಿ ಪೌಲ ಹೇಳ್ತಾನೆ, ನೀವು ನೀರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನೀವು ಯಾರನ್ನ ಧರಿಸಿಕೊಂಡ್ರಂತೆ, ಕ್ರಿಸ್ತನನ್ನ ಧರಿಸಿಕೊಂಡ್ರಿ. ಹಾಗಾದ್ರೆ ನೀವು ಕ್ರಿಸ್ತನ ಧರಿಸಿಕೊಂಡ್ರೆ ಆತನ ಮರಣದಲ್ಲೂ ನೀವು ಪಾಲುಗಾರರಾಗ್ತೀರಿ, ಆತನ ಪುನರುತ್ಥಾನದಲ್ಲೂ ನೀವು ಪಾಲುಗಾರರಾಗ್ತೀರಿ. ಯಾವಾಗ ಬ್ರದರ್ ಆಗ್ತೀವಿ? ಅಲ್ಲಿ ವಾಕ್ಯ ಹೇಳುತ್ತೆ, ಹೇಗಿದೆ, ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಇದ್ದರೆ, ಐಕ್ಯವಾಗಿದ್ದರೆ, ಕ್ರಿಸ್ತನ ಚಿತ್ತವನ್ನು ನೆರವೇರಿಸಿದರೆ, ಹಲ್ಲೆಲೂಯಾ, ನಾವು ಆತನಲ್ಲಿ ಐಕ್ಯವಾಗಿ ಇರ್ತೇವೆ. ಆತನಲ್ಲಿ ಐಕ್ಯವಾಗಿ ಇರಬೇಕಾದ್ರೆ ಮುಂದೆ ವಾಕ್ಯ ಹೇಳುತ್ತೆ, ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಹಲ್ಲೆಲೂಯಾ. ನಾವು ಮರಣದಲ್ಲಿ ಐಕ್ಯವಾದ್ರೇನೆ ಪುನರುತ್ಥಾನದಲ್ಲಿ ಐಕ್ಯವಾಗೋಕೆ ಸಾಧ್ಯ. ಹಲ್ಲೆಲೂಯಾ. ಆತನ ಬಾಧೆಗಳನ್ನ ನಾವು ಅನುಭವಿಸಿದ್ರೇನೆ ಆತನ ಮಹಿಮೆನ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾದ್ರೆ ಬೆಳಗಿನ ಛಾವದಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಕ್ರಿಸ್ತನ ಪುನರುತ್ಥಾನ ಅದು ನಮಗೆ ಜೀವವಾಗಿದೆ. ಹಲ್ಲೆಲೂಯಾ. ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ಯಾವಾಗಲೂ ಬದುಕಬೇಕಂತ ಹೇಳಿ ಕ್ರಿಸ್ತನ ಉದ್ದೇಶ ಆಗಿದೆ. ಹಲ್ಲೆಲೂಯಾ. 2000 ವರ್ಷಗಳ ಹಿಂದೆ ಒಮ್ಮೆ ಮಾತ್ರ ಪುನರುತ್ಥಾನನಾಗಿ ಯೇಸು ಸ್ವಾಮಿ ಆಸನಾರೂಢನಾಗಿ ಅಲ್ಲೇ ಇನ್ನೂ ಕುಳಿತಿಲ್ಲ. ಆತನು ಈಗಲೂ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಈಗಲೂ ನಮ್ಮ ಮಧ್ಯದಲ್ಲಿ ಆತನು ಒಡನಾಟವನ್ನು ಇಟ್ಟುಕೊಂಡಿದ್ದಾನೆ. ಈಗಲೂ ತನ್ನ ಪರಿಶುದ್ಧಾತ್ಮನ ಮುಖಾಂತರ ನಮ್ಮನ್ನು ದಿನೇ ದಿನ ಪುನರುತ್ಥಾನನಾಗಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಯಾವನಾದ್ರೂ ಕ್ರಿಸ್ತನಲ್ಲಿ ಇದ್ದಾರೆ ಅಂತ ಪೌಲನ ಹೇಳ್ತಾನಲ್ಲ, ಆ ಕ್ರಿಸ್ತನಲ್ಲಿ ಇರಬೇಕಂದ್ರೆ ನೀನು ಕ್ರಿಸ್ತನ ಆತ್ಮವನ್ನು ಹೊಂದಿಕೊಂಡವನಾಗಿರ್ಬೇಕು, ನೀನು ಪರಿಶುದ್ಧಾತ್ಮನ ಮುಖಾಂತರ ನಡೆಸಿಕೊಂಡವನಾಗಿರ್ಬೇಕು. ಯಾಕಂದ್ರೆ ಪರಿಶುದ್ಧಾತ್ಮನೇ ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಿದ ಆತನು. ಹಲ್ಲೆಲೂಯಾ. ಅದೇ ಪರಿಶುದ್ಧಾತ್ಮನು ನಿನ್ನನ್ನು ಸಹ ಮರಣದಿಂದ ಎಬ್ಬಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದ ಕಾರಣ ನಾವು ದೇವರಿಗೆ ಒಳಗಾಗಿ ನಾವೇನ್ ಮಾಡ್ಬೇಕು, ಕೆಟ್ಟದನ್ನ ನಾವು ತೊರೆದು ಬಿಡಬೇಕಂತ.
ಹಲ್ಲೆಲೂಯಾ. ದೇವರಿಗೆ ಒಳಗಾಗಿ ನಾವು ಕೆಟ್ಟದನ್ನ ತೊರೆದು ಬಿಡಬೇಕು. ಪೇತ್ರ ಹೇಳ್ತಾನೆ, ನೀವು ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ನೀವು ತಗ್ಗಿಸಿಕೊಳ್ರಿ. ಹಲ್ಲೆಲೂಯಾ. ಯೋಹನ ಸ್ಥಾನಿಕ ಯೋಹನ ಹೇಳ್ತಾನೆ, ನಾನು ಕಡಿಮೆ ಆಗಬೇಕು, ಆತನು ವೃದ್ಧಿ ಆಗಬೇಕು. ನಾವಿರುವಂತ ಈ ಜೀವನ ಓಟದಲ್ಲಿ, ಈ ಓಟ ಪಂದ್ಯದಲ್ಲಿ ನಾವು ಯಾವಾಗಲೂ ಕಡಿಮೆ ಆಗ್ತಾ ಇರಬೇಕು, ಕ್ರಿಸ್ತನು ಯಾವಾಗಲೂ ವೃದ್ಧಿ ಆಗ್ತಾ ಇರಬೇಕು. ಹಲ್ಲೆಲೂಯಾ. ಆಗಿದ್ದಾಗ ಮಾತ್ರ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ. ಪೌಲನು ಬರೆದಂತ 11 ಪತ್ರಿಕೆ, ಅದು 13 ಪತ್ರಿಕೆಗಳನ್ನು ನೋಡ್ರಿ. ಆತನ ಕ್ರಿಸ್ತನ ಮರಣವನ್ನ, ಕ್ರಿಸ್ತನ ಪುನರುತ್ಥಾನವನ್ನ ಮುಂದಿಟ್ಟು ಮಾತ್ರವೇ ಎಲ್ಲವನ್ನ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ನಮಗೂ ಒಂದು ಹಂಗಿದೆ, ಏನಂದ್ರೆ ನಾವು ಅದೇ ಕ್ರಿಸ್ತನ ಮರಣವನ್ನ, ಅದೇ ಕ್ರಿಸ್ತನ ಪುನರುತ್ಥಾನವನ್ನ ಮುಂದಿಟ್ಟು ನಾವು ಜನರನ್ನ ದೇವರ ಬಳಿಗೆ ನಡೆಸಬೇಕು. ಹಲ್ಲೆಲೂಯಾ. ಪೌಲನಿಗೆ, ಪೇತ್ರನಿಗೆ, ಯೋಹಾನನಿಗೆ, ಲೂಕ, ಮತ್ತಾಯ, ಮಾರ್ಕನಿಗೆ ಮಾತ್ರ ಆ ಸೌಭಾಗ್ಯ ಅಲ್ಲರಿ, ಇಲ್ಲಿ ಕೊಡುತ್ತಿರುವಂತ ನಮ್ಮೆಲ್ಲರಿಗೂ ಆ ಹಂಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬ್ತೀರಾ ನಮಗೂ ಆ ಹಂಗಿದೆ ಅಂತ? ನಾವು ಕ್ರಿಸ್ತನ ಸುವಾರ್ತೆಯನ್ನ, ಅಂದ್ರೆ ಕ್ರಿಸ್ತನ ಮರಣವನ್ನ, ಕ್ರಿಸ್ತನ ಜೀವವನ್ನ, ಕ್ರಿಸ್ತನ ಪುನರುತ್ಥಾನವನ್ನ ನಾವು ಅನೇಕರಿಗೆ ಸಾರಬೇಕೆನ್ನುವಂತ ಹಂಗೂ ನಮಗೂ ಇದೆ. ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನ ಆಶೀರ್ವದಿಸಿ.